ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬನ್ನೇರುಘಟ್ಟ ಸರೌಂಡಿಂಗಲ್ಲೇ ಒಂದೊಳ್ಳೆ ಆಫ್ ರೋಡಿಂಗು ರಿವರ್ ಕ್ರಾಸಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ವಿ. ರೈಡರ್ಸು ಒಂದು 6 ರೈಡರ್ಸ್ ಹೋಗ್ತಾ ಇರೋದು. ಅಡ್ಲೇಡಿಯವರು ಅಂದಿವೆ ಬರ್ತಾ ಇದ್ದಾರಂತೆ. ಇಲ್ಲಿ ಹೆಂಗೆ ಜಿಗ್ನಿ ರೂಟ್ ಹೋಗೋದು. ಸೊ ನಾನು ಇಲ್ಲಿಂದಲೇ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೀನಿ. ಲೊಕೇಶನ್ ಹಾಕಿದ್ದಾರೆ. 26 ಕಿಲೋಮೀಟರ್ಸ್ ಇದೆ ನನಗೆ. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಆಫ್ ರೋಡಿಂಗ್ ಜಾಯಿನ್ ಆಗಿ ಟ್ರಯಲ್ಗೆ. ಆಫ್ಟರ್ 2-3 ಮಂತ್ಸು ಇವಾಗ ಹೋಗ್ತಾ ಇದ್ದೀನಿ. ಒಳ್ಳೆ ಫನ್ ಇರುತ್ತೆ ಮಾತ್ರ. ನಾನು ಇವಾಗ 6:37 ಆಗಿರುತ್ತೆ. ಹಾಯ್ ಬ್ರೋ. ಯಾ ಬ್ರೋ, 2-3 ಮಂತ್ಸ್ ಆಲ್ರೆಡಿ. 2-3 ಮಂತ್ಸ್ ಆಯ್ತು ಆಲ್ರೆಡಿ. ಬರೀ ಲಾಂಗ್ ರೈಡ್ ಪ್ಲಾನ್ ಮಾಡ್ಕೊಂಡು ಯಾವುದೂ ಬರಲಿಲ್ಲ ಈ ಕಡೆ. ರೋಹಿತ್ ಬ್ರೋನು ಇಲ್ವಾ? ರೋಹಿತ್ ಅವರು ಬರ್ತಾರಾ? ಇಲ್ಲೋ ಬರಲ್ಲ. 4 ಅಷ್ಟೇನಾ? ಇಲ್ಲಿ ಯಾವ್ದು? ಓಕೆ. ಇಲ್ಲ ಬ್ರೋ, ಈ ರೈಡ್ ಬಂದಿಲ್ಲ. ನಾನು ಆ್ಯಕ್ಚುಲಿ ಈ ಪ್ಲೇಸಿಗೆ ನಿಮಗೆ ರಿಪ್ಲೈ ಮಾಡಿದ್ದು, ಕೆನ್ ಐ ಜಾಯಿನ್ ಟು ಯುವರ್ ಟೀಮ್ ಅಂತನ. ವಾಟರ್ ಕ್ರಾಸಿಂಗ್ ಹಾಕಿದ್ರಲ್ಲ ಅದಕ್ಕೆ. ಹಾಂ, ಇವಾಗ ಟೀ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ಇನ್ನೊಬ್ಬರ ರೈಡರ್ಸ್ ಬರ್ತಾರಂತೆ. ಕೂತ್ಕೊಂಡ್ಬರೋಣ ಅಂತ. ಇವಾಗ ಪ್ರೆಸೆಂಟು 4 ಗಾಡಿ, 2 ADV 390, ಒಂದು ಎಕ್ಸ್ಪೋರ್ಟ್ ರ್ಯಾಲಿ, ನಾನು ಹಾಕೊಂಡು. ಮಳೆ ಬಂದದ್ಕೋದಕ್ಕೂ ಒಳ್ಳೆ ಟ್ರಯಲ್ ಆಗುತ್ತೆ. ಹೌದೌದು, ಅದರಿಂದ ಮುಂದೆ ಚೆನ್ನಾಗಿದೆ. ಮಳೆ ಬಂದಿದೆಯಲ್ಲ ಇವಾಗ. ಹಾಂ, ನೋಡಿ ಇಷ್ಟಿದೆ ನಮ್ಮ ಲೈನಪ್ ಇವತ್ತಿಂದ. ಇನ್ನೊಂದು ಗಾಡಿ ಬರೋದಿದೆ. ಸಿಟಿ ರೈಡ್ ಆದರೆ ದಿಸ್ ಈಸ್ ಓಕೆ, ಬಟ್ ಹೈವೇ ಟೂರಿಂಗು ಆಮೇಲೆ ಇನ್ನೊಂದೇನಂತಾರೆ ಆಫ್ ರೋಡಿಂಗ್ ಬಂದರೆ
ಈ ಹಿಂದ್ಗಡೆ ಇಡಬೇಕು ಕಾಲನ್ನ, ಯಾಕಂತಂದರೆ ಟ್ಯಾಂಕ್ ಹೋಲ್ಡ್ ಮಾಡುತ್ತೆ. ಓಕೆ ಓಕೆ. ಆಮೇಲೆ ಆಫ್ ರೋಡಿಂಗ್ ಮತ್ತೆ ಬೈ ಇದು ಬ್ಯಾಕ್ ಬ್ರೇಕ್ ಹೆಂಗೆ ಇದು ಮಾಡೋದು? ಪ್ರೆಸ್ ಮಾಡಿ ಮತ್ತೆ ತಿರ್ಗಾಯಿಂದ ಬನ್ನಿ, ಗೇರ್ ಹಾಕಿ ಮತ್ತೆ ತಿರ್ಗಾಯಿಂದ ಬನ್ನಿ, ಗೇರ್ ತೆಗೆದು ಮತ್ತೆ ತಿರ್ಗಾಯಿಂದ ಬನ್ನಿ. ಸೊ ದಿಸ್ ಇಸ್ ದ ಪ್ರಾಪರ್ ರೈಡಿಂಗ್ ಪೊಸಿಷನ್. ಅದ್ರ ಜೊತೆಗೆ ನಿಂತ್ಕೊಂಡಾಗ ಕೂಡ ಅದೇ ಥರನೇ ಇರಬೇಕು ಬೈಕ್ ನಿಂತಾಗ. ಸೊ ನಿಂತ್ಕೊಂಡು ಏನಕ್ಕೆ ನಿಲ್ಬೇಕು ಅಂತಂದ್ರೆ, ಆಫ್ ರೈಡಿಂಗ್ ಮಾಡ್ಬೇಕಂತಂದ್ರೆ ನಮಗೆ ಸ್ಟೆಬಿಲಿಟಿ ಜಾಸ್ತಿ ಸಿಗುತ್ತೆ. ನೀವು ಬೀಳ್ತಾ ಇದ್ರೆ ಮತ್ತೆ ತಿರ್ಗಾ ಪಟ್ ಅಂತ ಕಾಲು ತೆಗೆದ್ಬಿಟ್ಟು ಟಚ್ ಮಾಡಿ ಮತ್ತೆ ತಿರ್ಗಾ ಕಾಲಿಡಿ. ಓಕೆ ಓಕೆ ಓಕೆ. ಸೊ ದಟ್ ಇಸ್ ದ ಇದು ಏನಂತಾರೆ ಅದಕ್ಕೆ, ಅದೇ ಪ್ರಾಪರ್ ವೇ. ಸೊ ನೀವು ಹಂಗೆ ರೈಡ್ ಮಾಡ್ತೀನಿ. ನೀವು ಇನ್ನೊಂದೇನು ಗೊತ್ತಾ, ಆಫ್ ರೈಡಿಂಗ್ ಮಾಡ್ತಿರ್ಬೇಕಾದ್ರೆ ಕಾಲ್ನ ಡ್ಯಾಂಗಲ್ ಮಾಡಕ್ಕೆ ಹೋಗ್ಬೇಡಿ, ಅಂದ್ರೆ ಕೆಳಗಡೆ ಬಿಡಕ್ಕೆ ಹೋಗ್ಬೇಡಿ. ಕಾಲು ಆದಷ್ಟು ಮೇಲ್ಗಡೆ ನಿಂತ್ಕೊಳ್ಳಿ. ಕಾಲು ಕೆಳಗಡೆ ಬಿಟ್ಬಿಟ್ರೆ ಸೊ ನಮ್ದು ಅರ್ಧ ವೇಟ್ ಕೆಳಗಡೆ ಬಂದ್ಬಿಡುತ್ತೆ. ಸೊ ಅದರಿಂದ ಟ್ರಾಕ್ಷನ್ ಕಳ್ಕೊಳ್ಳುತ್ತೆ ಗಾಡಿ. ನಾವು ಮೇಲೆಗೆ ಇಟ್ಟಂಗೆ ಗಾಡಿ ಮುಂದ್ಗಡೆ ಹೋಗುತ್ತೆ. ಆಮೇಲೆ ಗಾಡಿ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ನಮ್ದು ಬಾಡಿ ಪೊಸಿಷನ್ ಹಿಂದ್ಗಡೆ ಇರಬೇಕು, ಸಾರಿ ಮುಂದ್ಗಡೆ ಇರಬೇಕು. ಕೆಳಗಡೆ ಹಿಡಿತಿರ್ಬೇಕಾದ್ರೆ ಹಿಂದ್ಗಡೆ ಇರಬೇಕು ಬಾಡಿ ಪೊಸಿಷನ್. ಗಾಡಿ ಬೀಳಲ್ಲ. ನಿಮ್ದು ಏನು ಫಸ್ಟ್ ತಲೆಯಲ್ಲಿ ಇರ್ಬೇಕು ಗೊತ್ತಾ, ನಾನು ಮಾಡ್ತೀನಿ ಗಾಡಿ ಮಾಡುತ್ತೆ, ಬೈಕ್ ಕೆಪಬಿಲಿಟಿ ಇರುತ್ತೆ. ಸೊ ನಮ್ದು ಮೈಂಡ್ ಸೆಟ್ ಇರುತ್ತೆ ಮಾಡಲ್ಲ ಅಂತ. ಸೊ ಅದು ನಮ್ಮ ತಲೆಯಲ್ಲಿ ಇರಬೇಕು. ಗಾಡಿ ಬೀಳ್ತಿದ್ರೆ ಬಿಟ್ಬಿಡಿ, ಏನಾಗಲ್ಲ. ಗಾಡಿ ಆಲ್ಮೋಸ್ಟ್ ಟ್ರೈ ಮಾಡಿ ಸೇವ್ ಮಾಡೋಕ್ಕೆ, ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ. ಓಕೆ ಓಕೆ. ಸೊ ನೀವು ಅದೇ ಥರ ಬಿದ್ದುಬಿಟ್ರೆ ನಿಮ್ಮ ಹ್ಯಾಂಡಲ್ ಕೈ ಸಿಕ್ತು ಮಾಡ್ತು, ಆಮೇಲೆ ಹ್ಯಾಂಡಲ್ ಅಂಡ್ ಟ್ವಿಸ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಬೋನ್ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಗಾಡಿ ಬೀಳ್ತದೆ ಬಿಟ್ಬಿಡಿ, ಎಷ್ಟೇ ಬರೋ ನಾರ್ಮಲ್ ಇದು ಬಿಟ್ಟರೆ ಏನಿಲ್ಲ. ಸೊ ನಿಮಗೆ ಗ್ರ್ಯಾಜುವಲಿ ಬರುತ್ತೆ ಅದು, ಬಟ್ ಯು ಹ್ಯಾವ್ ಟು ಬಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಗ್ರ್ಯಾಜುವಲಿ ಬರುತ್ತೆ. ಆಮೇಲೆ ಸ್ವಲ್ಪ ಟೈರ್ ಪ್ರೆಷರ್ ಕಮ್ಮಿ ಇಡಬೇಕು ಆಫ್ ರೈಡಿಂಗ್ ಬಂದಾಗ. ಓಕೆ ಓಕೆ. ಜಾಸ್ತಿ ಇದ್ರೆ ನಮಗೆ ಟ್ರಾಕ್ಷನ್ ತಗೊಳ್ಳಲ್ಲ ಟೈರ್ಗೆ ಮತ್ತು ಟೈರ್ ಮ್ಯಾಕ್ ಅಥವಾ ಕಲ್ಗೆ ಇದು ಗ್ರಾವೆಲ್ಸ್ಗೆ. ಸೊ ಸ್ವಲ್ಪ ನಮ್ಮದು ಟೈರ್ ಪ್ರೆಷರ್ ಕಮ್ಮಿ ಇಡಬೇಕು. ನಾಬಿ ಟೈರ್ಸ್ ಆದರೆ ನಾವು 10 PS ವರೆಗೂ ಇಡ್ಬೋದು. ದೀಸ್ ಥಿಂಗ್ಸ್ ಇದು ಎಲ್ಲ ರೋಡ್ ಟೈರ್ಸ್ ಒಂದು. ಸೊ ಕಂಪ್ನಿ ರೆಕಮೆಂಡೆಡಿಂದ 4 to 5 years ಅಷ್ಟೇ ಕಮ್ಮಿ ಹಾಕಬೇಕು, ಅದಕ್ಕೂ ಕಮ್ಮಿ ಹಾಕೋಕ್ಕಿಲ್ಲ. ಓಕೆ ಓಕೆ ಓಕೆ. ಅಷ್ಟೇ ಇದನ್ನೆಲ್ಲ ಅರೌಂಡ್ 25 ಇಡಬೇಕು. ಕಂಪ್ನಿದು ಎಷ್ಟಿದೆ ನಾನು ನೋಡಿಲ್ಲ. ಇದು 32 ಇದೆ. ಅಂದರೆ ಮುಂದೆ 30ನಾ? 25 ಅಂದರೆ ಹಿಂದೆ 28. ಲಾಸ್ಟ್ ಟೈಮ್ ನೆಲಮಂಗಲ ಹೋಗಿದ್ವಲ್ಲ, ಆ ಥರ ಒಂದು ಪ್ಲಾನ್ ಮಾಡಬೇಕು. ನೆಲಮಂಗಲ ಯಾವ ಆಫ್ ರೋಡಿಂಗು? ಓ ಇದು ಹೊಸಳ್ಳಿ. ಅದೇ ಫುಲ್ ಮೇಲ್ಗಡೆ ಹೋಗಿ. ಹಾಂ, ಆಲ್ಮೋಸ್ಟ್ ಅವತ್ತು ಹೋಗಿದ್ದ ಗಾಡಿಗಳೆಲ್ಲವೂ ಬಿದ್ದಿದೆ ಅಲ್ಲಿ. ಹೌದೌದು. ಇದು ಗಾಡಿ ತಗೊಂಡಾಗ ನೆಕ್ಸ್ಟ್ ಏನು ಅಲ್ಲೇ ನೆನ್ನೆ ತಗೊಂಡ ಗಾಡಿ ಫ್ರೈಡೆ ತಗೊಂಡೆ. ಸ್ಯಾಟರ್ಡೆ ನಾನು ಅಲ್ಲೇ ಹೋಗಿದ್ದೆ. ಕ್ರಾಸಿಂಗ್ ಇದೆ, ಆ್ಯಕ್ಚುಲಿ ವಾಟರ್ ಫೋರ್ಸ್ ಆಗಿದೆ ಇಲ್ಲಿ. ಗಾಡಿ ಮುಳುಗೋಗಿದೆ ನೋಡಿ. ವಾಟರು ಫೋರ್ಸ್ ಇದೆ ಅದು.
ಈ ಸೈಡಲ್ಲೇ ಬನ್ನಿ ಬ್ರೋ, ಈ ಸೈಡ್ಗೆ ಬನ್ನಿ ಸ್ವಲ್ಪ. ಬ್ರೋ ಇದ್ದಾಳೆ. ಒಂದು ಗಾಡಿ ಬಿದ್ದೋಗ್ಬಿಟ್ಟಿದೆ. ಬ್ರೋ ಒಂದು ನಿಮಿಷ. ಗಾಡಿ ಎತ್ತಿ ಬ್ರೋ. ಹಾಂ ತಳಿ ಬ್ರೋ, ಸ್ಟಾರ್ಟ್ ಮಾಡಬೇಡಿ ತಳಿ. ಇದು ಎಳ್ಕೊತೀನಿ ಇದು. ಹಾಂ ಹಾಂ ಹಿಂದೆ ಕಲ್ಲಿದೆ. ಕ್ಲಚ್ ಹಿಡ್ದಿದ್ದೀರಾ? ಸ್ವಲ್ಪ ಹಿಂದೆ ತಗೊಳ್ಳಿ, ಸ್ವಲ್ಪ ಹಿಂದೆ ತಗೊಳ್ಳಿ. ಹಾಂ ಬನ್ನಿ. ಏ ಬ್ರೋ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಎರಡು ಗಾಡಿ ಸಕ್ಸಸ್ಫುಲ್ ಆಗಿ ಬಂದಿದೆ. ಹಾಂ ಡೋಂಟ್ ವರಿ ಬ್ರೋ, ದಿಸ್ ಇಸ್ ಕಾಮನ್ ಇನ್ ಅವೆನ್ ರೈಡರ್ಸ್. ಗಾಡಿ ಎತ್ತಬೇಕನ್ಸುತ್ತೆ ಇದು ಮೋಸ್ಟ್ಲಿ. ಸ್ವಲ್ಪ ಎತ್ತೋಣ ಗಾಡಿ. ಎತ್ತಾನ, ನೀರು ಹೋಗ್ಬಿಟ್ಟಿದೆ ಒಳಗಡೆ. ಹಾಂ ಎತ್ತಾನ, ಬನ್ನಿ ಮುಂದೆ ಇನ್ನೊಬ್ರು ಬನ್ನಿ. ಎಷ್ಟೋ ಇದೆ ಬ್ರೋ ಒಳಗಡೆ ನೀರು? ಓಕೆ ಸ್ಲೋ ಬ್ರೋ. ಬ್ರೋ ಮಾಡ್ತೀರಾ? ಯಾಕೆ ಬ್ರೋ ನೀವು ತಗೊಂಬಂದ್ರಿ ಗಾಡಿ ಇದು? ಅಂದರೆ ಹೊಸ ಬೋಟಲ್ಲ. ಹಾಂ ಓಕೆ. ಕುಂತ್ಕೊಂಡು ಮಾಡಿ ಕೃಷ್ಣ. ಸೆಕೆಂಡ್ ಕೂತ್ಕೊಬೇಕು ಬ್ರೋ, ಹಂಗಾಗಲ್ಲ. ಆ್ಯಕ್ಚುಲಿ ಗಾಡಿ ನೀರೊಳಗಡೆ ಬಿದ್ದೋಗ್ಬಿಡ್ತಿದ್ದು. ಈಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇಲ್ಲ, ಫುಲ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆ. ಏನು ಬ್ರೋ ಕಿಕ್ ತುಳ್ದೇ ಇಲ್ಲ ಅನ್ಕೊತೀನಿ. ಏನು ರೆಸ್ಪಾನ್ಸ್ ಸ್ಟಾರ್ಟ್ ಆಗಿರೋದು?
ಇದು ಒಂಚೂರು ನೀರು ಹೋಗ್ಲಿ, ಸ್ವಲ್ಪ ಡ್ರೈ ಆಗಲಿ ಇದು. ಡ್ರೈ ಆಗಲಿ. ಹೋಗಿ ತಂದ್ಬಿಡಿ ಗಾಡಿ ನಿಮ್ಮದು. ಗಾಡಿ ಅದು ಮುಂದೆ ಹಾಕ್ಬೇಕಾ ಇಲ್ಲೇ ಇರಲ್ಲ? ಬ್ರೋ ಹೇಗಿತ್ತು ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮ್ ಬ್ರೋ ಇದೆ. ಗೊತ್ತಾಯ್ತು ಬ್ರೋ. ಫಸ್ಟ್ ಟೈಮ್ ಬಿದ್ದಿದ್ದು ಇದೆ. ಹಾಂ, ಆಲ್ಮೋಸ್ಟು ನನ್ನ ಗಾಡಿ 60-70% ಮುಳುಗೋಗಿದೆ. ಸೈಲೆನ್ಸರ್ವರೆಗೂ ನೀರು ಬಂದಿದೆ ನನ್ನ ಗಾಡೀಲಿ. ನಿಮ್ಮ ರ್ಯಾಲಿ ವರ್ಷನೇ ಆ ರೇಂಜಿಗೆ ಮುಳುಗ್ತಿದೆ. ಬಿಡಬಾರ್ದು. ಹಾಂ, ಫೈನಲಿ ವಿ ಮೇಡ್ ಇಟ್ ಬ್ರೋ. ಗಾಡಿ ಇಂಜಿನ್ ಒಳಗಡೆ ನೀರು ಹೋಗ್ಬಿಟ್ಟಿದೆ. ಇಂಜಿನ್ ಆಯಿಲೆಲ್ಲ ಫುಲ್ ವೈಟ್ ಆಗಿಬಿಟ್ಟಿದೆ. ಸೊ ಗ್ಯಾರೇಜಿಗೆ ಬಿಡಬೇಕು ಗಾಡಿನ. ಇಲ್ಲ ನಾನು ಫೋನ್ ಅದು ಮಾಡಲ ವಿಡಿಯೋ. ಪಾಪ ಅವರು ಬ್ರೋದು ಇನ್ನು ಫಸ್ಟ್ ಆಫ್ ರೋಡ್ ಅಂತ ಇದು ಏನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ ಬ್ರೋ ಅಂತ ಹೇಳ್ತಾಯಿದ್ರು. ನೋಡಿದರೆ ಫಸ್ಟು ಸ್ಟಾರ್ಟಿಂಗಲ್ಲೇ ಹಿಂಗೆ ಆಗ್ಬಿಡ್ತು ನೀರೊಳಗಡೆ ಬಿಟ್ಟು ಗಾಡಿ. ಅವರು ಮತ್ತೆ ಬಂದು ಇಲ್ಲೇ ರಿವರ್ ಕ್ರಾಸಿಂಗ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಾವು ಮೆಕ್ಯಾನಿಕ್ಕೆಲ್ಲ ಫೋನ್ ಮಾಡಿ ಕೇಳಿವಿ ಶೋರೂಮ್ ಹೋಗಿ. ಅವರು ಜಸ್ಟ್ ಆಯಿಲ್ ಚೇಂಜ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಅದರಿಂದಾಗಿ ನಾವೇ ತೊಗೊಂಡು ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಮಹದೇಶ್ವರ ಸ್ಟೇಟ್ ಫಾರೆಸ್ಟ್ ಆಂಜನೇಶ್ವರಿ ವನ್ಯಜೀವಿ ವಲಯ. ಇವಾಗ ಗ್ಯಾರೇಜ್ ಹತ್ರ ಬಂದಿದ್ದೀವಿ. ತಟ್ಟೆಕೆರೆ ವಿಲೇಜಲ್ಲಿರೋದು. ಬಟ್ ಇಲ್ಲಿರೋ ಆಯಿಲ್ ಅದು ಲೋಕಲ್ ಇದೆ. ಸೊ ಅದು ಬೇಡ ಅಂತ ನಾವು ಅರವಳ್ಳಿ ಹೋಗಿ ತರಿಸ್ಬಿಟ್ಟು ಹಾಕೊಡಿ ಅಂತ ಹೇಳ್ತಾ ಇದ್ದೀವಿ. ಓ ಪಾನಿ का यूज़ के अंदर